ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಮಂಗರವಳ್ಳಿ ಅನ್ನುವಂತಹ ಒಂದು ಬಳ್ಳಿ, ಅದೊಂದು ಗಿಡ, ಅದು ಆಯುರ್ವೇದಿಕ್ ಅಂಶ ತುಂಬ ಇದೆ. ಅದ್ರ ಬಗ್ಗೆ ನಿಮಗೆ ಒಂದು ಸ್ವಲ್ಪ ಮಾಹಿತಿ ಕೊಡೋಣ ಅಂತ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಈ ಮಂಗರವಳ್ಳಿ ಗಿಡನ ತುಂಬ ಹೆಸರುಗಳಿಂದ ಕರೀತಾರೆ. ಮಂಗರವಳ್ಳಿ, ಬೋನ್ ಸೆಟ್ಟರ್ ಪ್ಲ್ಯಾಂಟ್ ಅಂತಲೂ ಕರೀತಾರೆ. ಹಾಗೆ ಗಂಟು ಬಳ್ಳಿ, ಹೀಗೆ ಹಲವಾರು ರೀತಿಯಲ್ಲಿ ಇದನ್ನು ಹೆಸರಿಟ್ಟು ಕರೀತಾರೆ. ಹಾಗೆ ಈ ಬಳ್ಳಿಯನ್ನು ನಾವು ಮನೆಯಲ್ಲೇ ಪಾಟಲ್ಲೂ ಹಾಕೋಬೋದು. ಹಾಗೆ ಒಂದು ಜಸ್ಟ್ ಚಿಕ್ಕ ಗಡ್ಡಿಯನ್ನೇ ನೆಲಕ್ಕೆ ಊರಿದ್ರೆ ಸಾಕು, ಚೆನ್ನಾಗಿ ಬರುತ್ತೆ. ಇದು ಬೇಗ ಹಾಳಾಗುವಂತಹ ಗಿಡ ಅಲ್ಲ. ಇದು 20ರಿಂದ 30 ವರ್ಷ ಗಂಟನೂ ಅದೇ ಒಂದು ಗಡ್ಡೆ ತುಂಬ ವರ್ಷ ಬರುತ್ತೆ. ಹಾಗೆ ಈ ಒಂದು ಮಂಗರವಳ್ಳಿ ಗಿಡ ಇದು 15ರಿಂದ 20 ಅಡಿ ಎತ್ತರದಷ್ಟು ಬೆಳೆಯುತ್ತೆ. ಹಾಗೆ ನಾವು ಇದು ಬೇರೆ ಗಿಡಗಳ ಥರ ಬೇಗ ಹೋಗುತ್ತೆ ಗಿಡ ಅನ್ನೋ ಥರ ಅಲ್ಲ. ಇದು 20 ವರ್ಷ 30 ವರ್ಷ ಆದ್ರೂ ಹಾಗೇ ಬೆಳೀತಾ ಹೋಗುತ್ತೆ, ಬೇಗ ಗಿಡ ಹೋಗಲ್ಲ. ಮತ್ತು ಇದನ್ನು ನಾವು ಒಂದು ಗಿಡ ಇದ್ದರೆ ಸಾಕು, ಅದರಿಂದ ತುಂಬ ಗಿಡಗಳನ್ನ ಹಾಕೋಬೋದು. ಈ ಬಳ್ಳಿಲಿ ನಾವು ನೋಡ್ಬೋದು ಅಲ್ಲಲ್ಲೇ ಗಂಟುಗಳು ಇರ್ತವೆ. ಆ ಗಂಟುಗಳ ಮಧ್ಯದಲ್ಲಿ ಆ ಎಲೆಗಳು ಇರ್ತದೆ. ಗಂಟು ಎಲ್ಲೆಲ್ಲಿರುತ್ತೋ ಅಲ್ಲಿ ಎಲೆಗಳಿರುತ್ತೆ. ಹಾಗೆ ಈ ಬಳ್ಳಿ ಬಲ್ತಿದೆ ಒಂದು ಬಳ್ಳಿ ಅಂತಂದರೆ ಅದರಲ್ಲಿ ಎಲೆಗಳೆಲ್ಲ ಎಲ್ಲೋ ಆಗಿ, ಅಂದರೆ ಹಳದಿ ಬಣ್ಣಕ್ಕೆ ತಿರುಗಿ ಬೀಳ್ತವೆ. ಹಾಗೆ ತುಂಬ ಎಳೆದಿದೆ ಬಳ್ಳಿ ಅಂದರೆ ತುಂಬ ಎಲೆಗಳು ಗ್ರೀನಿಶ್ ಆಗಿರ್ತವೆ, ಹಸಿರು ಬಣ್ಣದಲ್ಲಿರ್ತವೆ. ಸೊ ಇದನ್ನು ನಾವು ನಾಲಿಗೆ ಮೇಲೆ ಏನಾದರೂ ಸುಮ್ಮನೆ ಒಂದು ಸ್ವಲ್ಪ ಮುರಿದು ಇಟ್ಟರೆ ಸಾಕು, ನಾಲಿಗೆ ಫುಲ್ ಕಡಿತ ಬರುತ್ತೆ, ಅಷ್ಟು ಪವರ್ ಇರುತ್ತೆ ಇದರಲ್ಲಿ. ಸೊ ಇದನ್ನು ಹಾಗೆ ನಾವು ಉಪಯೋಗಿಸೋಕ್ಕಾಗಲ್ಲ. ಅದರದ್ದೇ ಆದ ಒಂದು ರೀತಿಯಲ್ಲಿ ನಾವು ಚಟ್ನಿ ಸಾಂಬಾರು ಮಾಡ್ಕೋಬೋದು. ಅದನ್ನು ಹೇಗೆ ಮಾಡೋದು ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಸೊ ಬನ್ನಿ, ಇದರಿಂದ ಏನೇನು ಉಪಯೋಗ ಇದೆ ಅಂತ ತಿಳ್ಕೊಳ್ಳೋಣ. ಮೊದಲಿಗೆ ನಾವು ಇದನ್ನು ಚಟ್ನಿ ಮುಖಾಂತರ ತೊಗೊಂಡ್ರೆ ನಮಗೇನಾದರೂ ಕ್ಯಾಲ್ಶಿಯಂ ಕೊರತೆ ಇದ್ದರೆ ಅದನ್ನು ಮತ್ತು ಕ್ಯಾಲ್ಶಿಯಮ್ನ ಇಂಪ್ರೂವ್ ಮಾಡುತ್ತೆ ಬಾಡಿಗೆ. ಹಾಗೆಯೇ ಏನಾದರೂ ಕೀಲು ಮುರಿದಿದ್ರೆ ಮತ್ತು ಅದನ್ನು ಚಟ್ನಿ ಮುಖಾಂತರ ನಾವು ತಿಂದಿರ್ತೀವಲ್ಲ, ಅದನ್ನು ನಾವು ಮತ್ತೆ ಕಟ್ಟುತ್ತೆ, ಅಷ್ಟು ಪವರ್ ಇರುತ್ತೆ ಇದಕ್ಕೆ. ಹಾಗೆ ಮೆಮೊರಿ ಪವರ್ನ ಇನ್ಕ್ರೀಸ್ ಮಾಡುತ್ತೆ. ಹಾಗೆ ಗಿಡದ ಬಳ್ಳಿನ ಜಜ್ಜಿಬಿಟ್ಟು ಪಟ್ಟಾಕ್ತಾರೆ, ಅದರಿಂದನೂ ಬೋನು ಸೆಟ್ ಆಗುತ್ತೆ. ಹಾಗೆ ಇದೊಂದು ಆ್ಯಂಟಿಬಯೋಟಿಕ್ ರಿಚ್ ಆಗಿರುತ್ತೆ. ಹಾಗೆ ಶೀತ ಕೆಮ್ಮು ಆಗಿದ್ರೆ ಇದರ ಚಟ್ನಿ ತಿಂದರೆ ಕಡಿಮೆ ಆಗುತ್ತೆ. ಸೊ ನೋಡಿ ಎಷ್ಟೆಲ್ಲ ಬೆನಿಫಿಟ್ಸ್ ಇದೆ ಇದೊಂದು ಬಳ್ಳಿಯಿಂದ. ಸೊ ಇದನ್ನು ನಾವು ಪ್ರತಿನಿತ್ಯ ಆಗದೆ ಇದ್ದರೂ ಅವಾಗ ಸಿಕ್ಕಾಗೆಲ್ಲ ನಾವು ಯೂಸ್ ಮಾಡೋದ್ರಿಂದ ಇಮ್ಯುನಿಟಿ ಪವರು, ಹಾಗೆ ಕ್ಯಾಲ್ಶಿಯಮ್ಮು ಎಲ್ಲ ನಮ್ಮ ಬಾಡಿಗೆ ಸಿಗುತ್ತೆ ನ್ಯಾಚುರಲ್ ಆಗಿ. ಸೊ ಇದಾಗಿತ್ತು ಮಂಗರವಳ್ಳಿ ಬಳ್ಳಿಯ ಉಪಯೋಗಗಳು. ಹಾಗೆ ನಾನು ಈ ಮಂಗರವಳ್ಳಿ ಬಳ್ಳಿಯ ಯಾವ ರೀತಿ ಉಪಯೋಗಿಸ್ಬೋದು ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಶೇರ್ ಮಾಡ್ತೇನೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.